ಇವರು ಶರಣ್ಯ ನಮಗೆ ಯೋಗ ಹೇಳ್ಕೊಡ್ತಾ ಇರೋದು, ಯೋಗ ಟೀಚರ್ ಇವರು ನಮ್ಮ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯೋಗ ಕ್ಲಾಸ್ಗೆ ಹೋಗಿದ್ದೀವಿ. ಇವರು ನಮಗೆ ಯೋಗ ಹೇಳ್ಕೊಡ್ತಾರೋ ಟೀಚರ್. ಬನ್ನಿ, ಅವ್ರು ಯಾವ ಥರ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಡಿ ಅಂತ ಹೇಳಿದೆ, ಅದನ್ನು ಹೇಳ್ತಾ ಇದ್ದಾರೆ. ಬನ್ನಿ ಯಾವ ಥರ ಅಂತ ಕೇಳ್ಕೊಂಡು ಬರೋಣ. ನೀವು ಎಲ್ಲಿಂದ ಬಂದಿರೋದು ಯೋಗ ಹೇಳ್ಕೊಡೋಕ್ಕೆ ನಮಗೆ? SDM ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ. ಎಲ್ಲಿ ಬರೋದು ಕಾಲೇಜು? ಉಜಿರೆ ಧರ್ಮಸ್ಥಳದಲ್ಲ. ಇದು ಏನಿಗೆ ಬೆನಿಫಿಟ್ಸು ಯೋಗ? ಇವಾಗ ನೋಡಿ, ಯೋಗ ಎವ್ರಿ ಡೇ ಇವಾಗ ನಾವು ನಮ್ಮ ದೇಹದಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ಸ್ ಇರುತ್ತಲ್ವಾ, ಒಂದು ಯೂರಿನ್, ಇನ್ನೊಂದು ಸ್ಟೂಲ್ಸ್, ಆ ಥರ, ಮತ್ತು ಬೆವರು ಅದರಲ್ಲೊಂದು. ಸೊ ಇವಾಗ ನಾವೇನಾದ್ರು ಕೆಲಸ ಮಾಡಿದ್ರೆ ಮಾತ್ರ ಬೆವಿತೀವಿ, ಹಾಗೆ ಕೂತ್ಕೊಂಡು ಬೆವಿಯೋದು ತುಂಬ ಕಡಿಮೆ. ಸೊ ಅದಕ್ಕೆ ಯೋಗನೇ ಯಾಕೆ ಮಾಡ್ಬೇಕಂತ ಅಂದರೆ, ಇವಾಗ ಎಕ್ಸಸೈಸ್ ಮಾಡಿದ್ರೂ ಬೆವರು ಬರುತ್ತೆ. ಸೊ ಎಕ್ಸಸೈಸ್ ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಇವಾಗ ಎಕ್ಸಸೈಸ್ ಮಾಡಬೇಕಾದ್ರೆ ನಾವು ನಮ್ಮ ಉಸಿರಾಟದ ಮೇಲೆ ಅಥವಾ ನಮ್ಮ ಮೈಂಡ್ ಮೇಲೆ ಗಮನ ಹರಿಸಲ್ಲ. ಸೊ ಯೋಗ ಮಾಡ್ಬೇಕಾದ್ರೆ ಯೋಗ ಬರೀ ನಮ್ಮದು ಫಿಸಿಕಲ್ ಬಾಡಿ ಅಲ್ಲದೆ ನಮ್ಮ ಮೆಂಟಲ್ ಹೆಲ್ತ್, ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ನಮ್ಮ ಸ್ಪಿರಿಚುವಲ್ ಹೆಲ್ತ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಯೋಗದಲ್ಲಿ ಬರೀ ನಾವು ಆಸನಾಸ್ ಮಾಡಿಸಲ್ಲ, ಯೋಗದಲ್ಲಿ ಪ್ರಾಣಾಯಾಮ ಇರುತ್ತೆ, ಆಮೇಲೆ ಕೆಲವೊಂದು ಕ್ರಿಯಾ ಇರುತ್ತೆ. ಆ ಕ್ರಿಯಾಯಿಂದ ಇಂಟರ್ನಲ್ ಬಾಡಿ ಕ್ಲೆನ್ಸ್ ಮಾಡ್ಬೋದು ನಾವು. ಮತ್ತು ಕೆಲವೊಂದೊಂದು ಮೆಡಿಟೇಷನ್ ಮಾಡ್ತೀವಿ ಯೋಗದಲ್ಲಿ. ಸೊ ಮೆಡಿಟೇಷನ್ ಮಾಡಿದಾಗ ನಿಮ್ದು ಎಷ್ಟು ಸ್ಟ್ರೆಸ್ ಇರುತ್ತೆ ಅದೆಲ್ಲ ರಿಲೀಸ್ ಆಗುತ್ತೆ. ಮತ್ತು ನಾವು ಯೋಗದಲ್ಲಿ ಆಕಾರ, ಊಕಾರ, ಮಾಕಾರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ. ಯಾಕೆ ಅಂದರೆ ಇವಾಗ ಎಷ್ಟೊಂದು ಕೋಪ ಇರುತ್ತೆ, ಒಂದೊಂದು ಕಡೆ ನಾವು ಹೊರಗೆ ಹಾಕೋಕ್ಕಾಗಲ್ಲ. ಸೊ ಆಕಾರನ ಜೋರಾಗಿ ಉಚ್ಚರಿಸೋದ್ರಿಂದ ಆ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಸೊ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಆಂಗ್ಸೈಟಿ ಪ್ರಾಬ್ಲಮ್ ಇದ್ರೆ, ಸೊ ಯೋಗ ಬರೀ ಫಿಸಿಕಲ್ ಅಲ್ದಲೆ ಮೆಂಟಲ್ ಮತ್ತು ಸ್ಪಿರಿಚುವಲ್ ಕಡೆನೂ ಹೆಲ್ಪ್ ಮಾಡೋದ್ರಿಂದ ನಾವು ಯೋಗ ಮಾಡಬೇಕು. ಆಮೇಲೆ ಈಗ ಇಂಥವರೇ ವಯಸ್ಸು ಯೋಗ ಮಾಡಬೇಕು, ಇಂಥವರೇ ವಯಸ್ಸಿಂದ ಯೋಗ ಮಾಡಬೇಕಂತಿಲ್ಲ. ಬಟ್ ಕೆಲವೊಂದೊಂದು ಆಸನಗಳಿರುತ್ತೆ. ಇವಾಗ ಒಬ್ಬೊಬ್ರು ಬೆನ್ನೋವು ಇರುತ್ತೆ. ಸೊ ಬೆನ್ನೋವಿಗೆ ಕೆಲವು ಆಸನಗಳಿರುತ್ತೆ. ಬೆನ್ನೋವಿರೋರು ಕೆಲವು ಆಸನ ಮಾಡಬಾರ್ದು, ಆ ಥರ ಇರುತ್ತೆ. ಇವಾಗ ಬೆನ್ನೋವಿರೋರು ಬ್ಯಾಕ್ ಬೆಂಡಿಂಗ್ ಜಾಸ್ತಿ ಕೊಡಬಾರ್ದು, ಯಾಕೆಂದರೆ ಆಲ್ರೆಡಿ ಪ್ರೆಷರ್ ಇರುತ್ತೆ ಬೆನ್ನಲ್ಲಿ. ಸೊ ಬ್ಯಾಕ್ ಬೆಂಡಿಂಗ್ ಜಾಸ್ತಿ ಕೊಡಬಾರ್ದು. ಅವ್ರಿಗೆ ಫಾರ್ವರ್ಡ್ ಬೆಂಡಿಂಗ್ ಅಥವಾ ಭುಜಂಗಾಸನ, ಆ ಥರ ಆಸನಗಳಿರುತ್ತೆ. ಸೊ ಇಂತಿಂಥ ಏಜ್ ಗ್ರೂಪ್ ಮಾಡಬೇಕಂತಿಲ್ಲ. ಬಟ್ ಕೆಲವೊಂದೊಂದು ಆಸನಗಳನ್ನ ನೀಟಾಗಿ ಇಂಡಿಕೇಶನ್, ಕಾಂಟ್ರಾ ಇಂಡಿಕೇಶನ್ ನೋಡಿ ಮಾಡಬೇಕು. ಇಂಥವೇ ಯೋಗ ಮಾಡಬೇಕು ಅನ್ನೋದೇನಿಲ್ಲ. ಇಂಥವೇ ಯೋಗ ಅದಿದೆ. ಯಾಕೆ ಅಂದರೆ ಇವಾಗ ಗಾಳಿನೇ ಆಡ್ದಿಲ್ದಿರೋ ಜಾಗದಲ್ಲಿ ಯೋಗ ಮಾಡಿದರೆ ಯೂಸ್ ಇಲ್ಲ. ಸೊ ಮೇಯ್ನಾಗಿ ಯೋಗ ಮಾಡ್ಬೇಕಾದ್ರೆ ನಾವೇ ಇನ್ಹೇಲ್ ಆ್ಯಂಡ್ ಬೆಂಡ್ ಬ್ಯಾಕ್, ಎಕ್ಸೇಲ್ ಆ್ಯಂಡ್ ಬೆಂಡ್ ಫಾರ್ವರ್ಡ್, ಆ ಥರ ಹೇಳ್ತೀವಲ್ಲ. ಸೊ ಆದಷ್ಟು ಹೆಚ್ಚಿನ ಗಾಳಿ ಆಡೋ ಕಡೆ ಮಾಡಿದ್ರೆ ಗುಡ್ ಅಂತ ನೋಡಿದ್ರೆ. ಯಾವ ಥರ ಯೋಗ ಮಾಡಿದ್ರು ಅದ್ರದ್ದೇ ಆದಂಥ ಬೆನಿಫಿಟ್ಸ್ ಇದೆ, ಅದ್ರದ್ದೇ ಆದಂಥ ಬೆನಿಫಿಟ್ಸ್ ಇರುತ್ತೆ. ಸೊ ಇವಾಗ ನಮಗೆ ಯೋಗನೇ ಬರಲ್ಲ, ಏನು ಮಾಡ್ಬೇಕಂತಂದ್ರೆ 12 ರೌಂಡ್ ಸೂರ್ಯ ನಮಸ್ಕಾರ ಎವ್ರಿ ಡೇ ಮಾಡಿದ್ರೆ ಸಾಕು. ಪ್ರತಿಯೊಂದಕ್ಕೂ ಅದೇ ಸರಿ. ಅಷ್ಟು ಎಕ್ಸಸೈಸ್ ಮಾಡೋದಕ್ಕೂ ಒಂದು ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ಲನೂ ಕವರ್ ಮಾಡುತ್ತೆ. ಥ್ಯಾಂಕ್ ಯು. ಇಷ್ಟು ನೀವು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಪಾದಹಸ್ತಾಸನ. ಉಸಿರು ತಗೊಳ್ತಾ ನಮಸ್ಕಾರ. ಕೈಯನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಮಡಿಚಿ ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲಗಾಲು 2 1 2 1 2 1 2. ಈಗ ನಿಮ್ಮ ಎಡಗಾಲಿನಲ್ಲಿ ಪ್ರಾಕ್ಟೀಸ್ ಮಾಡೋಣ. 1 2 1 2 1 2. ಈಗ ನಿಮ್ಮ ಬಲಗಾಲನ್ನು ಮಡಿಚಿ ನಿಮ್ಮ ಪಾದವು ನಿಮ್ಮ ಎಡಮಂಡಿ ಹತ್ರ ಇರಬೇಕು, ಬೆನ್ನು ನೇರ. ಈಗ ನಿಮ್ಮ ಕತ್ತು ಹಿಂದೆ ನೋಡೋಕೆ ಟ್ರೈ ಮಾಡಿ. 1 2 3 4 5. ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಕೈಗಳ ಮೇಲೆ ನಿಧಾನವಾಗಿ ಕೆಳಗಿಳಿಸಿ, ಹಾಗೆ ನಿಮ್ಮ ಕಾಲುಗಳನ್ನು ಮುಂದೆ ಚಾಚಿ. ಈಗ ನಿಮ್ಮ ಎಡಗಾಲನ್ನು ಮಡಚಿ ನಿಮ್ಮ ಬಲಮಂಡಿ ಹತ್ರ ಇಡಲು ಪ್ರಯತ್ನಿಸಿ. ಉಸಿರನ್ನು ನಿಧಾನವಾಗಿ ಒಳ ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳ ಮೇಲೆ ನಿಧಾನವಾಗಿ ಟ್ವಿಸ್ಟ್ ಮಾಡಿ. ನಿಮ್ಮ ಬಲಗೈ ನಿಮ್ಮ ಎಡ ಕಾಲಿನ ಆ್ಯಂಕಲ್ ಅನ್ನು ಟಚ್ ಮಾಡಬೇಕು. ಹಾಗೆ ನಿಮ್ಮ ಎಡಗೈ ನಿಮ್ಮ ಬೆನ್ನ ಹಿಂದೆ ನೆಲದ ಮೇಲೆ, ಹಾಗೆ ನಿಮ್ಮ ಕತ್ತು ಹಿಂದೆ ನೋಡೋಕೆ ಟ್ರೈ ಮಾಡಿ. 1
2 3 4 5. ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಕೈಗಳ ಮೇಲೆ ಕೈಗಳನ್ನು ಕೆಳಗಿಳಿಸಿ ಹಾಗೆ ಕಾಲುಗಳನ್ನು ಮುಂದೆ ಚಾಚಿ. ಎಲ್ಲರೂ ಕಣ್ಮುಚ್ಚಿ ವಿಶ್ರಾಂತಿಸಿ. ಸಹಜ ಉಸಿರಾಟ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ನಿಮ್ಮ ಎಡ ಕಾಲನ್ನು ಈ ಥರ ಮಡಚಿ ನಿಮ್ಮ 2 ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ಬರಲಿ ಭುಜದ ಬದಿ. ಈಗ ನಿಮ್ಮ ಯಾವ ಕಾಲು ಮೇಲಿರುತ್ತೋ ಆ ಕೈ ಮೇಲಿರಬೇಕು. ಹಾಗೆ ನಿಮ್ಮ ಇನ್ನೊಂದು ಕೈ ಈ ಥರ ಹಿಂದೆ, ಕೆಳಗಿಂದ ಒಂದು ಕೈ ಮೇಲಿಂದ ಒಂದು ಕೈ. ನಿಮ್ಮ ಯಾವ ಕಾಲು ಮೇಲಿರುತ್ತೋ ಆ ಕೈ ಮೇಲಿರಬೇಕು. ಈ ಥರ ಹಿಂದೆ ಕತ್ತು ನೇರ. ಎಷ್ಟಾಗತ್ತೆ ಅಷ್ಟೇ ಟ್ರೈ ಮಾಡಿ. ಬೇಕಾದರೆ ಕಣ್ಣು ಮುಚ್ಬೋದು. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. 4 5. ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಕೈಗಳು ಭುಜದ ಬದಿಯಲ್ಲಿ, ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ. ನಿಮ್ಮ 2 ಕಾಲುಗಳು ಮುಂದೆ. ಈಗ ನಿಮ್ಮ ಬಲಗಾಲನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ 2 ಕೈಗಳ ಮೇಲೆ, ನಿಮ್ಮ ಎಡಗೈ ಮೇಲಿರಲಿ, ಬಲಗೈ ಕೆಳಗಿರಲಿ. ಬೆನ್ನು ನೇರ, ಕತ್ತು ನೇರ. ಎಷ್ಟಾಗತ್ತೆ ಅಷ್ಟೇ ಟ್ರೈ ಮಾಡಿ. ಕೈಯ 2 3 4 5. ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಕೈಗಳು ಹೀಗೆ ಕೈ ಕೆಳಗಿಳಿಸಿ. 2 ಕಾಲುಗಳು ಮುಂದೆ ಮಧ್ಯ ಮಾತಾಡಬೇಡಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ಉಸಿರನ್ನು ಹೊರ ತೆಗೆದುಕೊಳ್ಳಿ. ಹಾಗೆ ದೀರ್ಘವಾಗಿ ಉಸಿರನ್ನು ಹೊರ ಹಾಕಿ. ನಿಧಾನವಾಗಿ ಉಸಿರನ್ನು ಹೊರ ತೆಗೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರ ಹಾಕಿ. ನಿಧಾನವಾಗಿ ಕಣ್ಣಿಡಿ. ನಿಮ್ಮ 2 ಕಾಲುಗಳನ್ನು ಈ ತರ, ನಿಮ್ಮ ಪಾದಗಳು ಒಂದಕ್ಕೊಂದು ಟಚ್ ಆಗಿರಬೇಕು. ಈ ತರ ನಿಮ್ಮ ಕಾಲಿನ ಹೆಬ್ಬೆರಳನ್ನು ಹಿಡಿಯಕ್ಕೆ ಟ್ರೈ ಮಾಡಿ. ನಿಮ್ಮ ಬೆನ್ನು ನೇರ, ಕತ್ತು ನೇರ. ನಿಧಾನವಾಗಿ ತೆಗೆದುಕೊಳ್ಳುತ್ತಾ ಈ ತರ ಟ್ಯಾಕ್ ಮಾಡಿ. ನೋಡಿದ್ರಲ್ಲ ಇವತ್ತಿನ ಯೋಗ ಕ್ಲಾಸ್ ಹೇಗಿತ್ತು ಅಂತ. ಹಾಗೆ ಯೋಗ ಟೀಚರ್ ಕೂಡ ನಮಗೆ ಯೋಗದ ಬಗ್ಗೆ ಮಾಹಿತಿಗಳನ್ನ ಕೊಟ್ಟರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.